Hi dear students, welcome to online class. This is ninth class, prose number 3, the collectors. Okay. In the previous class, what we discussed, we have totally discussed up to 50 pages. 50ನೇ ಪೇಜ್ ತನಕ ನಾವು ಏನು ಮಾಡಿದ್ವಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿಂದ ಪೇಜ್ ನಂಬರ್ 43 ಇಂದ ಹೌದಾ. ವಾಟ್ ಇಸ್ ದ ಜಸ್ಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್? ಕಳೆದ ಕ್ಲಾಸ್ ಅಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ? ದೇ ಸ್ಟಕ್ ಇನ್ ದಟ್ ಮಿಸ್ಟರ್ ಅಂಡ್ ಮಿಸಸ್ ಬ್ರೌನ್ ಹೌಸ್. ಆ ಮಿಸಸ್ ಅಂಡ್ ಮಿಸ್ಟರ್ ಬ್ರೌನ್ ಇರುತ್ತಲ್ಲ, ಅವ್ರ ಮನೆಯಲ್ಲಿ ಸ್ಟಕ್ ಆಗಿಬಿಟ್ಟಿರ್ತಾರೆ, ಅಂದ್ರೆ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಗ ಅಲ್ಲಿ ಗ್ಲೆನ್, ಪೀಟೆ, ವೈನ್, ಕ್ಯಾರೋಲ್ ಇವರೆಲ್ಲ ಕೂಡ ಏನ್ ಮಾಡ್ತಿರ್ತಾರೆ, ಹೊರಗಡೆ ಹೋಗ್ಲಿಕ್ಕೆ ದಾರಿಯನ್ನು ಹುಡುಕ್ತಿರ್ತಾರೆ. ಹೌದಾ? Let's come to the page number 50. They begin to crowd towards the kitchen door when Mr. Brown comes in with a tray for drinks. ಹೌದಾ? ಅವರು ಕಳೆದ ಕ್ಲಾಸಲ್ಲಿ ಏನು ನಾವು ಈ ಡ್ರಾಮಾ ನೋಡ್ಕೊಂಡಿದ್ವಿ, ಇವತ್ತು ಏನು ನೋಡ್ಕೊಂಡಿದ್ವಿ ಅಂದ್ರೆ ಎಲ್ಲ ಕಬೋರ್ಡ್ಸ್ ಆಮೇಲೆ ಡೋರ್ಸ್ ಆಮೇಲೆ ವಿಂಡೋಸ್ ಸರ್ಚ್ ಮಾಡ್ತಿರ್ತಾರೆ. ಹೌದಾ? ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ, ಒಂದು ಕೋಲ್ನಿಂದ ಕಿಟಕಿಯನ್ನು ಹೊಡಿಲಿಕ್ಕೆ ಕೊಡ್ತಾರೆ. ಆದ್ರೆ ದಟ್ ಗ್ಲಾಸ್ ಇಸ್ ಲುಕಿಂಗ್, ಇಟ್ಸ್ ಲೈಕ್ ಅ ಸ್ಟೀಲ್ ಅಷ್ಟು ಗಟ್ಟಿಯಾಗಿರ್ತದೆ, ಅದು ಹೊಡೆಯೋದಿಲ್ಲ. ಇವ್ರು ಎಷ್ಟೇ ಪ್ರಯತ್ನ ಪಡ್ತಾರೆ ಅದು ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಸಮಥಿಂಗ್ ಇಸ್ ಸ್ಟ್ರೇಂಜ್ ಹ್ಯಾಪನ್, ಅಲ್ಲಿ ಒಂಥರ ವಿಚಿತ್ರವಾದ ಘಟನೆಗಳು ನಡೆಯಲಿಕ್ಕೆ ಶುರು ಮಾಡ್ತಾವೆ. ಅಷ್ಟನ್ನು ಆಗಲಿ ಏನಾಗ್ತದೆ, ದೇ ಬಿಗ್ಯಾನ್ ಟು ಕ್ರೌಡ್ ಟುವರ್ಡ್ಸ್ ದ ಕಿಚನ್ ಡೋರ್ ವೆನ್ ಮಿಸಸ್ ಬ್ರೌನ್ ಕಮ್ಸ್ ಇನ್ ವಿತ್ ಅ ಟ್ರೇ ಆಫ್ ಡ್ರಿಂಕ್ಸ್. ಅಷ್ಟೊತ್ತಿಗಾಗಲೇ ಇವರು ಗ್ಲಾಸ್ ಅನ್ನು ಹೊಡೆದು ಇನ್ನೇನು ಮತ್ತೆ ಬೇರೆ ಬೇರೆ ವಿಂಡೋಸ್ ಗಳನ್ನು ನೋಡ್ಬೇಕನ್ನುವಷ್ಟರಲ್ಲಿ ಮಿಸಸ್ ಬ್ರೌನ್ ಅಲ್ಲಿಗೆ ಡ್ರಿಂಕ್ಸ್ ಅನ್ನ ಕುಡಿಲಿಕ್ಕೆ ಜ್ಯೂಸ್ ಅನ್ನು ತಗೊಂಡು ಬರ್ತಾರೆ ಟ್ರೇದಲ್ಲಿ. ಮಿಸಸ್ ಬ್ರೌನ್, ಗುಡ್ ಹ್ಯಾವೆನ್ಸ್, ವಾಟ್ ಆಲ್ ದಿಸ್ ರೋ, ವಾಟ್ ಆನ್ ಅರ್ತ್ ಹ್ಯಾವ್ ಯು ಚಿಲ್ಡ್ರನ್ ಬೀನ್ ಡೂಯಿಂಗ್? ಗುಡ್ ಹ್ಯಾವೆನ್ಸ್, ಏನಾಗ್ತಿದೆ ಇಲ್ಲಿ, ಯಾಕೆ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಏನ್ ಮಾಡ್ತಿದ್ದೀರಿ ಇಲ್ಲಿ ಅಂತ ಕೇಳ್ತಾರೆ. ಕರೋಲ್, ವಿ ವಾಂಟ್ ಟು ಲೀವ್, ನಾವು ಇಲ್ಲಿಂದ ಹೋಗ್ಬೇಕಂತ ಮಾಡಿದ್ದೀವಿ, ಹೊರಗಡೆ ಹೋಗ್ಬೇಕು ನಾವು ಇಲ್ಲಿಂದ. ಮಿಸಸ್ ಬ್ರೌನ್, ಇನ್ ದಿಸ್ ಫಾಗ್ ಹೌ ಕ್ಯಾನ್ ಯು, ಇಷ್ಟು ಈ ಮಳೆಯಲ್ಲಿ, ಇಂಥ ಮಳೆಯಲ್ಲಿ ನೀವು ಇಲ್ಲಿಂದ ಹೊರಗೆ ಏನ್ ಮಾಡ್ತೀರಿ ಅಂತ ಮಿಸಸ್ ಬ್ರೌನ್ ಕೇಳ್ತಾರೆ. ಪೀಟಿ, ವಾಟ್ ಹ್ಯಾವ್ ಯು ಡನ್ ಟು ಮಿಸ್ಟರ್ ಹಾಂಟ್ ಅಂಡ್ ಅದರ್ಸ್? ಮಿಸಸ್ ಬ್ರೌನ್, ನೀವು ನಮ್ಮ ಟೀಚರ್ಸ್ಗೆ ಏನ್ ಮಾಡಿದ್ದೀರಿ ನೀನು? ಅವರೆಲ್ಲ ಏನಾಗಿದ್ದಾರೆ, ಮೂರ್ಛೆ ಹೋಗಿ ಬಿದ್ದಿದ್ದಾರೆ ಇನ್ನೊಂದು ರೂಮಲ್ಲಿ, ಅವರು ಹಾಗೆ ಬಿದ್ದಿದ್ದಾರೆ ಅಂತ ಕೇಳ್ತಿದ್ದಾರೆ. ಓಕೆ. Mrs. Brown, done nothing. We have been having a cup of tea. ಏನಿಲ್ಲ, ಅವ್ರಿಗೆ ನಾನೇನು ಕೊಟ್ಟಿದ್ದೇನೆ, ಒಂದು ಕಪ್ ಟೀ ಅನ್ನು ಅಷ್ಟೇ ಕೊಟ್ಟಿದ್ದೀನಿ, ಅದ್ರ ಹೊರತು ನಾನೇನು ಕೊಟ್ಟಿಲ್ಲ. ಕೆರೋಲ್, ಪೀಟರ್ ಸೇಸ್, ಎಸ್ ಯು ಹ್ಯಾವ್ ಡ್ರಗ್ ದೆಮ್. ಹೌದು, ನೀ ಏನ್ ಮಾಡಿ ಅವರಿಗೆ ಔಷಧಿನ ಹಾಕಿದೀಯಾ, ಅದರಲ್ಲಿ ಡ್ರಗ್ ಅನ್ನ ಮಿಕ್ಸ್ ಮಾಡಿದೀಯಾ, ಅವ್ರಿಗೆ ನಶೆ ಬರುತ್ತಕ್ಕಂತ ಔಷಧಿಯನ್ನ ಹಾಕಿದೀಯಾ ಅಂತ ಹೇಳ್ತಾರೆ. ಮಿಸಸ್ ಬ್ರೌನ್, ನಾನ್ಸೆನ್ಸ್, ವೇರ್ ಇನ್ ದ ವರ್ಲ್ಡ್ ಡಿಡ್ ಯು ಗೆಟ್ ದಟ್ ಐಡಿಯಾ? ನಾನ್ಸೆನ್ಸ್, ಎಲ್ಲಿಂದ ಮಾತಾಡ್ತಿದ್ಯಾ? ನಮ್ಮ ಮನೆಗೆ ಬರೋರು ನಾನೇನಾದ್ರೂ ವಿಷ ಹಾಕ್ತೀನ, ನಮ್ಮ ಮನೆಗೆ ಬರೋರು ನಾನೇನಾದ್ರೂ ಮತ್ತು ಬರುವಂತ ಔಷಧಿ ಹಾಕ್ತೀನ, ಡ್ರಗ್ ಹಾಕ್ತೀನ, ಎಲ್ಲಿಂದ ಬಂತು ನಿನಗೆ ಈ ವಿಚಾರ ಅಂತ ಬೈಲಿಕ್ಕೆ ಶುರು ಮಾಡಿದ್ರು. ಶಿ ನೋಟಿಸ್ ದ ಕಬೋರ್ಡ್ ಲೆಫ್ಟ್ ಪಾರ್ಟ್ಲಿ ಓಪನ್. ಐ ಡು ವಿಶ್ ಯು ವುಡ್ ಹ್ಯಾವ್ ದ courtesy not to interfere with these cupboards. She noticed the cupboard ಅನ್ನು ಇವ್ರು ಏನ್ ಮಾಡ್ತಿದ್ರು, ಓಪನ್ ಮಾಡೋದು, ತೆಗೆಯೋದು, ತೆಗೆಯೋದು ಮಾಡ್ತಿದ್ರಲ್ಲ, ಅದನ್ನೆಲ್ಲ ಗಮನಿಸಿದಂತಹ ಮಿಸಸ್ ಬ್ರೌನ್ ಏನ್ ಹೇಳಿದ್ರು, ನೋಡಿ ಮಕ್ಕಳೇ, ನೀವೇನ್ ಮಾಡ್ಬೇಕು, ಈ ಸುಮ್ನೆ ನೀವೇನ್ ಮಾಡಬಾರ್ದು, ಈ ಕಬೋರ್ಡ್ಸ್ ಅನ್ನು ತೆಗಿಬಾರ್ದು. ಯಾಕೆ ನೋಡಿದ್ರು, ಇವು ಅರ್ಧಂಬರ್ಧ ಓಪನ್ ಮಾಡಿ ಬಿಟ್ಟಿದ್ದನ್ನು ನೋಡಿ ಆಕೆ ಅಂತ. ಗ್ಲೆನ್, ವಾಟ್ ಇಸ್ ದಟ್ ಸ್ಟಫ್ ಇದೆ, ಆ ಕಬೋರ್ಡ್ ಅಲ್ಲಿ ಏನಿರೋದು, ಅಲ್ಲಿ ಏನಿದೆ ಅಂತ ಕೇಳಿದೆ. ಮಿಸಸ್ ಬ್ರೌನ್, ವಾಟ್ ಡು ಯು ಮೀನ್ ಸ್ಟಫ್? Is it electronic? It is electronic equipment. It belongs to my husband. He is a scientist. It's a part of his work. Okay. ಆ ಕಬೋರ್ಡ್ ಅಲ್ಲಿ ಏನು ನೋಡ್ತಿದ್ರಲ್ಲ ನೀವು, ದಟ್ ಆಲ್ ದ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್, ಅವೆಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದೆ, ಡಿಫರೆಂಟ್ ಅವೆಲ್ಲ ನನ್ನ ಗಂಡನಿಗೆ ಸೇರಿದ್ದು, ನನ್ನ ಹಸ್ಬೆಂಡ್ಗೆ. ಈ ಸೈಂಟಿಸ್ಟ್, ಅವನು ಸೈಂಟಿಸ್ಟ್ ಆಗಿದ್ದಾನೆ, ಆದ ಕಾರಣ ಅವ್ರಿಗೆ ಅವೆಲ್ಲ ಅವನ ವರ್ಕ್ ಸಲುವಾಗಿ ಬೇಕಾಗಿರ್ತಾವೆ. ಪೀಟೆ, ಅಂಡ್ ವೈ ಇಸ್ ದ ಬ್ಯಾಕ್ ಡೋರ್ ಲಾಕ್? ಮತ್ತೆ ಬ್ಯಾಕ್ ಡೋರ್ ಯಾಕೆ ಲಾಕ್ ಮಾಡಿದಿರಿ, ನಾ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳಿದೆ. ಮಿಸ್ಟರ್ ಬ್ರೌನ್, ಇಟ್ಸ್ ಆಲ್ವೇಸ್ ಲಾಕ್ಸ್ ವೆನ್ ಯು ಕ್ಲೋಸ್ ಇಟ್. ಇಟ್ ಈಸ್ ಅ ಬರ್ಗ್ಲರ್ ಪ್ರೂಫ್ ಲಾಕ್. ದ ವಿಂಡೋಸ್ ಆರ್ ಬರ್ಗ್ಲರ್ ಪ್ರೂಫ್. 2. Burglar proof 2. My husband doesn't want to run the risk of having any expensive equipment stolen. Okay,
BURGLAR burglar. BURGLAR burglar ಅಂದ್ರೆ ಏನು? ಕಳ್ಳರು ಅಥವಾ ಹಗಲು ಕಳ್ಳರು. ಹಗಲಲ್ಲಿ ದರೋಡೆ ಮಾಡ್ತಕ್ಕಂಥವರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಇಟ್ ಆಲ್ವೇಸ್ ಲಾಕ್ಸ್ ವೆನ್ ಯು ಕ್ಲೋಸ್ ಇಟ್. ನೀವು ಯಾವಾಗಲೂ ಒಳಗಡೆ ಬಂದು ಕ್ಲೋಸ್ ಮಾಡಿದ್ರಲ್ಲ, ಅದು ಯಾವಾಗಲೂ ಲಾಕ್ ಆಗಿರ್ತೈತಿ. ಯಾಕಂದ್ರೆ ಅಲ್ಲಿ ಕಳ್ಳರು ಬರ್ತಾರೆ. ಕಿಟಕಿಯಿಂದ ಬಂದು ಕಿಟಕಿ ಮತ್ತು ಬಾಗಿಲುಗಳು ಏನಾಗಿದಾವೋ ಕಳ್ಳರಿಂದ ಸುರಕ್ಷಿತವಾಗಿವೆ. ಕಳ್ಳರು ಬಂದು ಏನಾದ್ರೂ ಎಕ್ವಿಪ್ಮೆಂಟ್ಸ್ ಅನ್ನ ಅವರು ಕದ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲಿನ ವಸ್ತುಗಳನ್ನ ಕದ್ದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಎನಿ ಎಕ್ಸ್ಪೆನ್ಸಿವ್ ಇಕ್ವಿಪ್ಮೆಂಟ್ ಸ್ಟೋಲನ್, ಯಾವ್ದಾದ್ರು ಒಂದು ಬೆಲೆ ಬಾಳ್ತಕ್ಕಂಥ ಎಕ್ವಿಪ್ಮೆಂಟ್ ಸ್ಟೋಲ್ ಆಗಬಾರ್ದು ಅಂತ ನಾವು ಹೇಗೆ ಮಾಡ್ತೀವಿ. ಡ್ರೆಸ್ಸಿಂಗ್, they have been trying to scare us, saying there was something strange about this house and about you. ನಾವಿಲ್ಲಿ ನೋಡ್ತಾ ಇದ್ದೀವಿ, ಆದ್ರೆ ಸೇಯಿಂಗ್ ದೇರ್ ವಾಸ್ ಸಮಥಿಂಗ್ ಸ್ಟ್ರೇಂಜ್, ನಮ್ಗೇನಾಗ್ತಿದೆ, ನಿಮ್ಮ ಕಂಡ್ರೆ ಹೆದರಿಕೆ ಆಗ್ತಿದೆ. ಇಲ್ಲಿ ಸಮಥಿಂಗ್ ಸ್ಟ್ರೇಂಜ್ ಆಗಿದೆ, ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಮಿಸಸ್ ಬ್ರೌನ್, ಹೌ ಡೇರ್ ಯು, ನೀವು ಹೀಗೆ ಮಾತಾಡ್ಲಿಕ್ಕೆ ನನಗೆ ಎಷ್ಟು ಧೈರ್ಯ ಅಂತ ಕೇಳ್ತಿದ್ದಾರೆ. ಆಫ್ಟರ್ ವಿ ಹ್ಯಾವ್ ಟೇಕನ್ ಯು ಇನ್ ಅಂಡ್ ಲಾಕ್ಡ್ ಆಫ್ಟರ್ ಯು, ಆಫ್ಟರ್ ಐ ಹ್ಯಾವ್ ಗಾನ್ ಥ್ರೂ ದ ಟ್ರಬಲ್ ಆಫ್ ಗೆಟಿಂಗ್ ದೀಸ್ ಡ್ರಿಂಕ್ಸ್ ಫಾರ್ ಯು, ದ least you can do is to sit quietly and drink them. ನಿಮ್ಗೆ ಹೀಗೆ ಅನ್ಲಿಕ್ಕೆ ಎಷ್ಟು ಧೈರ್ಯ. we have taken in the looked after you, ಏನ್ ಮಾಡ್ತೀನಿ, ಈಗ ನೋಡ್ಕೊಳ್ಳೋದ್ರಿಂದ ನೀವು ಬಹಳ ಮಾತಾಡ್ಲಿಕ್ಕತ್ತಿ, ನಿನ್ನ ಆಮೇಲೆ ಒಂದು ಕೈ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಮೊದಲು ಏನ್ ಮಾಡೋ, ಈ ಡ್ರಿಂಕ್ಸ್ ಅನ್ನ ಕುಡಿದು ಆಮೇಲೆ ನಾವು ಮಾತಾಡೋಣ ಅಂತ ಹೇಳ್ತಾರೆ. ಪೀಟಿ, ಐ ಬೆಟ್ ದೇರ್ ಆರ್ ಡ್ರಗ್ just like that, just like the tea you gave Mr. Hunt and others. ನಾನು ಬೆಟ್ ಮಾಡಿ ಹೇಳ್ತೀನಿ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅವರೆಲ್ಲ ಏನಾಗಿದ್ದಾರೆ, ಮತ್ತಿಗೊಳಪಟ್ಟಿದ್ದಾರೆ. ಅಂದ್ರೆ ಔಷಧಿಯನ್ನು ಹಾಕಿ ಅವರಿಗೆ ಮತ್ತು ನಶೆ ಬರಿಸಿ ಕೂಡಿಸಿಬಿಟ್ಟಿದ್ದಾರೆ. ಟೀಯಲ್ಲಿ ಅವ್ರಿಗೇನಾಗಿದೆ, ಔಷಧಿಯನ್ನು ಹಾಕಲಾಗಿದೆ ಅಂತ ಹೇಳ್ತಾರೆ. ಮಿಸ್ಟರ್ ಬ್ರೌನ್, ನಾವು ಜಸ್ಟ್ ಟಾಕ್ ದ ಕೈಂಡ್ ಆಫ್ ಟಾಕ್, ಸುಮ್ಮನೆ ಆತ ಎಲ್ಲ ಮಾತಾಡ, ಬಾಯಿ ಮುಚ್ಚು ಅಂತ ಪೀಟೆಗೆ ಯಾರು, ಮಿಸಸ್ ಬ್ರೌನ್ ಬೈತಿದ್ದಾರೆ. ಪೀಟೆ, ಐ ಸಾ ದೆಮ್, ಯು ಹ್ಯಾವ್ ಗಾಟ್ ದೆಮ್ ಇನ್ ದ ಅದರ್ ರೂಮ್ ಡ್ರಗ್. ನಾನು ನೋಡಿದೆ, ನಿಮ್ಮನ್ನ ಏನ್ ಮಾಡಿದೆ, ನೀನು ಅವರಿಗೆ ಇನ್ನೊಂದು ರೂಮಲ್ಲಿ ಕೂಡಿಸಿ ಅವರಿಗೆ ನೀನು ನಶೆ ಬರ್ತಕ್ಕಂಥದ್ದು, ಪ್ರಜ್ಞೆ ತಪ್ಪಿ ಬೀಳ್ತಕ್ಕಂಥ ಔಷಧಿಯನ್ನು ನೀನು ಹಾಕಿದೀಯಾ ಅಂತ ಹೇಳ್ತಾರೆ. ಮಿಸಸ್ ಬ್ರೌನ್, ಯು ಸಾ ನಥಿಂಗ್ ಆಫ್ ದ ಸಾರ್ಟ್, ದೇ ಆರ್ ಆಲ್ ಚಾಟಿಂಗ್ ಟು ಮಿಸ್ಟರ್ ಬ್ರೌನ್ ರೈಟ್ ನೌ. ನೋ, ಹಾಗೇನು ಇಲ್ಲ, ನೀ ಏನ್ ನೋಡಿದೆಯಲ್ಲ ಅದೆಲ್ಲ ಸುಳ್ಳು, ಆ ರೀತಿ ಏನಿಲ್ಲ. ಈಗ ಅವರೆಲ್ಲ ಮಿಸ್ಟರ್ ಬ್ರೌನ್ ಇದಾರಲ್ಲ, ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕರ್ಮ್, ಆಸ್ಕ್ ದೆಮ್ ಟು ಕಮ್ ಇನ್ ಹಿಯರ್ ದೆನ್ ಸೊ ವಿ ಕ್ಯಾನ್ ಸಿ ದೆಮ್. ಹೌದಾ, ಹಾಗಾದ್ರೆ ಇಲ್ಲಿ ನಮ್ಮ ರೂಮಿಗೆ ಬಾ ಅಂತ ಹೇಳೋರಿಗೆ, ಮಿಸ್ಟರ್ ಬ್ರೌನ್ ಮತ್ತು ಅವ್ರಿಗೆಲ್ಲರಿಗೆ ನಮ್ಮ ರೂಮಿಗೆ ಬಾ, ನಮ್ಮನ್ನು ಭೇಟಿ ಆಗುತ್ತೆ ಹೇಳು ಅಂತ ಹೇಳ್ತಾರೆ. ಮಿಸ್ ಬ್ರೌನ್, ಸರ್ಟನ್ಲಿ ನಾಟ್, ಐ ಆಮ್ ನಾಟ್ ಡ್ರ್ಯಾಗಿಂಗ್ ದೆಮ್ in here just because of a lot of children's silly fantasies. ಸುಮ್ಮನೆ ನಾನು ನೀವು ಹೇಳಿದ್ರಂತಾನೆ ಅವ್ರನ್ನೆಲ್ಲ ಕರ್ಕೊಂಡ್ ಬರಲ್ಲ. ನೀವು ಚಿಕ್ಕ ಮಕ್ಕಳು ಏನೇನೋ ಮಾತಾಡ್ತೀರಿ, ಅವ್ರನ್ನ ಕರ್ಕೊಂಡ್ ಬರ್ತೀರಿ, ಆಮೇಲೆ ಅಲ್ಲಿ ಬಿಡತ್ತೀರಿ, ಇಲ್ಲಿ ಬಿಡತ್ತೀರಿ, ನಿಮ್ಮೆಲ್ಲ ಕೆಲಸಗಳನ್ನ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಆಕೆ ಬೈತಿದ್ದಾರೆ. ಗ್ಲೆನ್, ವೆಲ್ ಲೆಟ್ ಅಸ್ ಗೋ ಇನ್ ದೇರ್ ಅಂಡ್ ಸೀ ದೆಮ್. ಹೌದು, ಆಗ್ಲಿ, ಹಾಗಾದ್ರೆ ನಾವಲ್ಲಿ ಹೋಗಿ ಅವ್ರನ್ನ ನೋಡ್ತೇವೆ. ಮಿಸ್ಟರ್, ನೋ ಯು ಡೋಂಟ್, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಆರ್ಡರ್ಡ್ ಅಬೌಟ್ ಚಿಲ್ಡ್ರನ್. ನೀವು ಅಲ್ಲಿ ಹೋಗ್ಕೊಡುದು, ಅವ್ರಿಗೆ ಬರ್ಕೊಡುದು. ಯಾಕಂದ್ರೆ ನೀವು ಹೇಳಿದಾಗ ನಾನು ಕೇಳಲಿಕ್ಕೆ ನಿಮ್ಮ ಕೈಯಿಂದ ಆಳ ಹೀಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಶಿ ಬಾಸ್ ದ ವೇ ಥ್ರೂ ದ ಡೋರ್. ಆಕೆ ಏನ್ ಮಾಡಿದ್ರು, ಯಾರು ಹೋಗ್ಬಾರ್ದು ಅಂತ ಹಿಂಗೆ ಕೈ ಹಿಡಿತಿದ್ರು ನಾವು ಡೋರಿಗೆ, ಬಾಗಿಲಿಗೆ ಅಡ್ಡವಾಗಿ ನಿಲ್ತೇವಲ್ಲ, ಹಾಗೆ ಯಾರು ಹೊರಗಡೆ ಹೋಗ್ಕೊಡುದು ಅಂತ ಬಾಗಿಲಿಗೆ ಅಡ್ಡವಾಗಿ ನಿಂತು. ಕಾರಣ, ಶಿ ಕಾಂಟ್ ಸ್ಟಾಪ್ ಅಸ್ ಆನ್ ಹರ್ ಓನ್ ಇಫ್ ವಿ ಆಲ್ ಟ್ರೈ ಟು ಗೋ. ಅವಳು ಯಾರು ನಮ್ಮ ತಡೀಲಿಕ್ಕೆ ಆಗೋದಿಲ್ಲ. ಬನ್ನಿ ಸ್ನೇಹಿತರೆ, ನಾವೆಲ್ಲ ಆ ಕಡೆ ರೂಮ್ಗೆ ಹೋಗಿ ನಮ್ಮ ಟೀಚರ್ಸ್ಗೆ ಏನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೇಳ್ತಾರೆ. ಮಿಸಸ್ ಬ್ರೌನ್, ಆಲ್ ರೈಟ್, ಐ ವಿಲ್ ಗೋ ಅಂಡ್ ಫೆಚ್ ಒನ್ ಆಫ್ ಯುವರ್ ಟೀಚರ್ ಸ್ಟುಪಿಡ್ ಚಿಲ್ಡ್ರನ್. ಓಕೆ, ನಾ ಏನ್ ಮಾಡ್ತೀನಿ ಈಗ, ಆಲ್ ರೈಟ್, ಸುಮ್ಮನೆ ನಾ ಹೋಗಿ ನಿಮ್ಮ ಒಬ್ಬರು ಟೀಚರ್ಸ್ ನ ಕರ್ಕೊಂಡ್ಬಂದು ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಸ್ಟುಪಿಡ್ ಚಿಲ್ಡ್ರನ್ ಅಂತ ಬೈದ್ರು. ಇಲ್ಲಿ FETCH, ಫೆಚ್ ಅಂದ್ರೆ ಟು ಬ್ರಿಂಗ್
ಬ್ರಿಂಗ್ ಅಂತ ಕರೆತರು, ಕರೆದುಕೊಂಡು ಬಾ. ಶಿ ಗೋಸ್ ಔಟ್, ಕರ್ಕೊಂಡು ಬರ್ಲಿಕ್ಕೆ ಆಕೆ ಹೊರಗಡೆ. ಟಾಮ್, ಶಿ ಇಸ್ ಗೋಯಿಂಗ್ ಟು ಬ್ರಿಂಗ್ ದೆಮ್, ಅವಳು ನೋಡ್ರಿ ಅವಳು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ರು ಟೀಚರ್ ಟ್ರೇಸಿ. ದೇ ಆರ್ ನಾಟ್ ಡ್ರಗ್ಡ್ ಅಟ್ ಆಲ್, ಯು ಆರ್ ಟ್ರೈಂಗ್ ಟು ಸ್ಕೇರ್ ಅಸ್. ಸುಮ್ಮನೆ ನೀನು ಏನೋ ಹೇಳ್ತಿದ್ಯಾ, ಅವರೆಲ್ಲ ಏನಾಗಿದ್ದಾರೆ, ಅವರಿಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಅವರು ಯಾರೋ ಪ್ರಜ್ಞೆ ತಪ್ಪಿದ್ದಿಲ್ಲ ಅಂದ್ರೆ ಟ್ರೇಸಿ ಹೇಳ್ತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಟ್ರೇಸಿ ಏನ್ ಹೇಳ್ತಿದ್ದಾಳೆ, ನಿನಗೇನು ಸುಮ್ಮನೆ ಹಾಗೇನೇನೇನೋ ನಮ್ಗೆ ಹೆದರಿಸ್ತಿದೀಯಾ, ಅವ್ರು ಯಾರು ಪ್ರಜ್ಞೆ ತಪ್ಪಿದ್ದಿಲ್ಲ. ಡಾಗ್, ಯು ಆರ್ ಸ್ಟುಪಿಡ್ ಪೀಟೆ, ಸುಮ್ಮನೆ ಏನೇನೋ ಮಾತಾಡಬೇಡ, ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ಲದೆ ನೀನು ಮಾತಾಡಬೇಡ ಅಂತ ಹೇಳಿ ಡಾನ್ ಟ್ರಾಸಿಗೆ ಬೈತಾನೆ. ಟ್ರಾಸಿ, isn't an ordinary house and they are ordinary people. ಇದೊಂದು ಆರ್ಡಿನರಿ ಹೌಸ್, ಇದೊಂದು ಸಾಮಾನ್ಯ ಹೌಸ್. ಇಲ್ಲಿ ಏನೋ ಅಂತ ವಿಚಿತ್ರವಾದ ಘಟನೆಗಳಿಲ್ಲ. ಇವರೆಲ್ಲ ಆರ್ಡಿನರಿ ಪೀಪಲ್, ಅವ್ರ ಚೆನ್ನಾಗಿ ಅವ್ರ ಜನ ಏನಾಗಿದ್ದಾರೆ, ಅವರು ಮುಕ್ತರಿದ್ದಾರೆ ಅಂತ. ಡಾನ್ ಫ್ರೈಟನ್ಡ್ ಅಸ್ ಲೈಕ್ ದ್ಯಾಟ್, ಯು ಆರ್ ರಾಟನ್, ನೀವೇನ್ ಮಾಡ್ತಿದ್ದೀರಿ, ನಮ್ಗೆ ಸುಮ್ಮನೆ ಹೆದರಿಸ್ತಿರ್ತೀರಿ ಅಂತ ಹೇಳ್ತಿದ್ದಾರೆ. ಒಬ್ರಿಗೊಬ್ರು ಅವರು ಮಾತಾಡ್ತಿದ್ದಾರೆ. ಪೀಟೆ, ಐ ನೋ ವಾಟ್ ಐ ಸಾ, ಗಿವ್ ಅಸ್ ದ ವಾಕಿಂಗ್ ಸ್ಟಿಕ್ ಗ್ಲೆನ್, ಹಿಯರ್ ಯು ಆರ್. ನಾವೇನ್ ಮಾತಾಡಿದ್ರೆ ನಮ್ಗೆ ಗೊತ್ತಿದೆ, ಆ ವಾಕಿಂಗ್ ಸ್ಟಿಕ್ ತಗೊಂಡು ನೀನು ಗ್ಲಾಸ್ಗೆ ಹೊಡೆದು ನಿಮ್ಗೆ ಗೊತ್ತಾಗ್ತದ ಅಂತ ಹೇಳ್ತಿದ್ದಾರೆ. ಗ್ಲೆನ್, ಹಿಯರ್ ಯು ಆರ್, ಇಲ್ಲಿದೆ ತಗೋ ಅಂತ ಕೊಟ್ಟಿದ್ದಾರೆ. ಓಕೆ, ನಾವೇನ್ ಮಾಡೋಣ, ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡೋಣ. ಟುಮಾರೋ ವಿಲ್ ಕಂಟಿನ್ಯೂ as Glenn gives Pete the stick. ಇಲ್ಲಿಗೆ ಸ್ಟಾರ್ಟ್ ಮಾಡೋದು ಪೇಜ್ ನಂಬರ್ 51. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.